ಸಂಗೀತದ ಸಂರಕ್ಷಕ ಶ್ರೀ ತಗಾರಾಮ್ ಭೇಲ್ ಪದ್ಮಶ್ರೀ 2026. ಮೂಲ್ ಸಾಗರ್ ಗ್ರಾಮ, ಜೈಸಲ್ಮೇರ್, ರಾಜಸ್ಥಾನ. ಭೇಲ್ ಕುಟುಂಬದಲ್ಲಿ ಒಬ್ಬ ಪುಟ್ಟ ಹುಡುಗ ಜನಿಸಿದನು, ತಗಾರಾಮ್ ಭೇಲ್. ಅವರು ಭಾರತದ ಪ್ರಾಚೀನ ಜಾನಪದ ಸಂಗೀತ ವಾದ್ಯವಾದ ಅಲ್ಗೋಜಾದ ಮಾಂತ್ರಿಕರಾಗಿ ಬೆಳೆದರು. ಆಲ್ಗೂಜಾ ನುಡಿಸುವುದು ತುಂಬಾ ಕಷ್ಟ. ಶುದ್ಧ ಸ್ವರವನ್ನು ಸುಸ್ವರವಾಗಿಸಲು ಸತತವಾಗಿ ಸುದೀರ್ಘ ಸಮಯದವರೆಗೆ ಒಂದೇ ಉಸಿರಿನಲ್ಲಿ ಒಂದೇ ರೀತಿಯಾಗಿ ಊದಬೇಕಾಗುತ್ತೆ. ತಗಾರಾಮ್ ಅವರದು ಸಾಮಾನ್ಯ ಕುಟುಂಬ. ಇದು ನಾನು ಹುಟ್ಟಿ ಬೆಳೆದ ಮನೆ. ತಂದೆಯವರು ಅಲ್ಗೂಜಾ ನುಡಿಸುತ್ತಿದ್ದರು. ಅದನ್ನ ಆಲಿಸಿ ನಿಜವಾಗಿಯೂ ಆನಂದಿಸುತ್ತಿದ್ದೆ. ಆಡು ಮೇಯಿಸುತ್ತಿದ್ದಾಗ ಅಲ್ಗೂಜಾ ನುಡಿಸಿ ಕಲಿಯಲು ಪ್ರಾರಂಭಿಸಿದೆ. ದಿನನಿತ್ಯ ಗಂಟೆಗಟ್ಟಲೆ ಅಭ್ಯಾಸ ಮಾಡಿದ ನಂತರ ನನ್ನ ಕೌಶಲ್ಯ ಹೆಚ್ಚಿಸಲು ಸಾಧ್ಯವಾಯಿತು. ಪರಿಸ್ಥಿತಿ ಕಷ್ಟಕರವಾಗಿದ್ದರೂ ತಗಾರಾಮ್ ಹಿಂಜರಿಯಲಿಲ್ಲ. ಅಲ್ಗೋಜಾದಲ್ಲಿ ಮೈಮರೆತು ತಮ್ಮ ನುಡಿಸುವಿಕೆಯನ್ನು ಸುಧಾರಿಸಲು ಹಗಲಿರುಳು ಅಭ್ಯಾಸ ಮಾಡುತ್ತಿದ್ರು. 20 ವರ್ಷದಲ್ಲಿ ಜೀವನೋಪಾಯಕ್ಕಾಗಿ ಕಲ್ಲು ಒಡೆಯುತ್ತಿದ್ರು. ಅವರಿಗೆ ಸಂಗೀತ ಕೂಟದಲ್ಲಿ ಭಾಗವಹಿಸಿ ಅಲ್ಗೋಜಾ ನುಡಿಸಲು ಅವಕಾಶ ಸಿಕ್ಕಿತು. ಮೆತ್ತಗೆ ದೂರದವರು ಮತ್ತು ಹತ್ತಿರದವರು ಅಲ್ಗೋಜಾದ ಮಧುರ ಧ್ವನಿ ಆಲಿಸೋಕೆ ಬರಲು ಪ್ರಾರಂಭಿಸಿದ್ರು. ಅವರು ಉತ್ತರ ಅಮೆರಿಕ, ಯುರೋಪ್ ಮತ್ತು ಜಪಾನ್ನಲ್ಲಿ ಪ್ರದರ್ಶನ ನೀಡಿದರು. ಹೀಗಾಗಿ ಭಾರತದ ಪ್ರಾಚೀನ ಸಾಂಪ್ರದಾಯಿಕ ಜಾನಪದ ಸಂಗೀತವು ಪ್ರಪಂಚದಾದ್ಯಂತ ಖ್ಯಾತಿಯಾಯಿತು. ಇಂದು ತಗಾರಾಮ್ ಭೇಲ್ ತಮ್ಮ ಹಳ್ಳಿಯಲ್ಲಿ ಆಲ್ಗೋಜಾ ಸಂಗೀತ ಶಾಲೆ ನಡೆಸುತ್ತಿದ್ದಾರೆ. ಅವರು ತಮ್ಮ ಕೌಶಲ್ಯಪೂರ್ಣ ಕೈಗಳಿಂದ ಅಲ್ಗೋಜಾವನ್ನು ಸಹ ತಯಾರಿಸುತ್ತಾರೆ. ಹೀಗಾಗಿ ತಗಾರಾಮ್ ಭೇಲ್ ಇಂದಿಗೂ ಪ್ರಾಚೀನ ಸಂಗೀತ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳುವುದೇನೆಂದರೆ, ನಿಮ್ಮ ಪಯಣದಲ್ಲಿ ಯಾವುದೇ ಅಡೆತಡೆ ಬಂದರೂ ಗುರಿಗೆ ಬದ್ಧರಾಗಿರಿ. ಕಷ್ಟಪಟ್ಟು ಕೆಲಸ ಮಾಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಜೈ ಹಿಂದ್. ಶ್ರೀ ತಗಾರಾಮ್ ಭೇಲ್ ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.